ನಾವು ಆ ನಿಟ್ಟಿನಲ್ಲಿ ಒಂದಷ್ಟು ಗಮನ ಹರಿಸಬೇಕು, ಮಾಡಿಕೊಡ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಈ ಬಡಾವಣೆಯ ಇವತ್ತು ಹೆಚ್ಚು ಕಡಿಮೆ 8 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ವಾರ್ಡ್ ನಂಬರ್ 1ಕ್ಕೆ ಹಾಕಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪೈಪ್ಗಳನ್ನ ಈಗ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ತೀವಿ, 10 ಇಂಚು 12 ಇಂಚು ಪೈಪ್ಗಳನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಮತ್ತು ರಸ್ತೆಗಳು ಎಲ್ಲೆಲ್ಲಿ ಹೋಗಿತ್ತು ಅಲ್ಲೆಲ್ಲ ರಸ್ತೆಗಳನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಕುಡಿಯೋ ನೀರಿಂದು ಮತ್ತು ಮಳೆ ನೀರು ಹೋಗುವಂಥ ಚರಂಡಿದು ಮತ್ತು ಸ್ಟಾಮ್ ವಾಟರ್ ಡ್ರೈನ್ದು ಮತ್ತು ಇನ್ನಿತರೆ ಏನೇನು ಸಣ್ಣ ಪುಟ್ಟ ಕೆಲಸಗಳಾಗುತ್ತೆ ಅದೆಲ್ಲವನ್ನು ಮಾಡ್ತೀವಿ. ಇವತ್ತು ಮಾನ್ಯ ನಮ್ಮ ಶಾಸಕರಾದ ಹರೀಶ್ ಗೌಡರು ಸುಮಾರು 7 ರಿಂದ 8 ಕೋಟಿ ರೂಪಾಯಿಗಳ ತಮ್ಮ ಶಾಸಕರ ಅನುದಾನದಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ಯಾಕಂದರೆ ಕೇವಲ ಕಳೆದ 2 ವರ್ಷ ಹಿಂದೆ ಆಗತಕ್ಕಂಥ ಕಾಮಗಾರಿ ಸಮೇತಕ್ಕ 5 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಕೆಲಸಗಳನ್ನ ಅತಿ ಬೇಗದಲ್ಲಿ ಪೂರ್ಣಗೊಳಿಸ್ತಾ ಬಂದಿದ್ದಾರೆ. ಮತ್ತೆ 7 ರಿಂದ 8 ಕೋಟಿ ರೂಪಾಯಿ ಅನುದಾನವನ್ನು ಈ ವಾರ್ಡ್ಗೆ ಕೊಟ್ಟಿದ್ದಾರೆ. ಸುಮಾರು 11 ರಿಂದ 12 ಕೋಟಿ ರೂಪಾಯಿ ಈ ವಾರ್ಡ್ಗೆ ಕೊಟ್ಟಂಗಾಗುತ್ತೆ. ತುಂಬ ನಮ್ಮ ಭಾಗ್ಯ, ಅದ್ಭುತವಾದ ಕೆಲಸ. ಯಾಕೆಂದರೆ ನೋಡಿ, ಕಳೆದ 35 ವರ್ಷದಿಂದ 6 ಇಂಚು UGDನ ಇಡೀ ನಮ್ಮ ವಾರ್ಡಲ್ಲಿತ್ತು. ಇವತ್ತು ಅದನ್ನು 10 ಇಂಚು 8 ಇಂಚು ಮತ್ತು 1 ಅಡಿ ಪೈಪನ್ನು ಹಾಕಿ 35 ವರ್ಷಗಳಿದ್ದಂಥ ಏನು ಸಮಸ್ಯೆ ಇತ್ತು ನಮ್ಮದು, 6 ಇಂಚು ಪೈಪನ್ನು ಹಾಕಿ ಮೂಡ ನಮಗೆ ಚಿಕ್ಕ ಮನೆಯನ್ನು ಕೊಟ್ಟಿತ್ತು. ಅದನ್ನು ಎಲ್ಲ ಇವತ್ತು 3 ಫ್ಲೋರು 4 ಫ್ಲೋರ್ ಆಗಿದೆ. ಅದನ್ನೆಲ್ಲ ಮನಗಂಡು ಹರೀಶ್ ಗೌಡರು ಇಲ್ಲ, ಅವತ್ತಿನ ಪರಿಸ್ಥಿತಿಗೆ 6 ಇಂಚು ಸರಿಯಾಗಿತ್ತು, ಇವತ್ತು 3 ಫ್ಲೋರು 4 ಫ್ಲೋರ್ ಆಗಿ ಸುಮಾರು 22,000 ಜನ ಇಲ್ಲಿ ವಾಸ ಮಾಡ್ತಾರೆ, ಕಷ್ಟ ಆಗುತ್ತೆ ಅಂತ ಹೇಳಿ 10 ಇಂಚು ಪೈಪು ಮತ್ತು 1 ಅಡಿ ಪೈಪು ಮತ್ತು 5 ಅಡಿ ಪೈಪುಗಳನ್ನು ಕೆಳಗಡೆ ಹಾಕಿ ಇವತ್ತು UGDಯನ್ನು ಸಕ್ಸಸ್ ಮಾಡೋಕೊಳ್ಳೋದು ಸುಮಾರು 50 ಇಂದ 60% 2 ವರ್ಷಕ್ಕೆ ಸಕ್ಸಸ್ ಆಗಿದೆ. ನಮಗೆಲ್ಲರೂ ಸಂತೋಷವಿದ್ದಾರೆ. ಯಾವ ಸಮಸ್ಯೆಗಳಿದೆ ನಾವು ನಮ್ಮ ಶಾಸಕರು ಹೇಳ್ತಾ ಇದ್ದಾಗ ಅವರು ಯಾವುದನ್ನು ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಅವರು ವಾರ್ಡ್ ನಂಬರ್ 1 ಹೆಂಗೆ ಅಂದರೆ ಅವ್ರ ಮನೆಯಿಂದ ನೆನ್ಕೊಬಿಟ್ಟಿದ್ದಾರೆ. ಯಾವ ನೋಡ್ರು ಇಲ್ಲೇ ಓಡಾಡ್ತಾ ಇರ್ತಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಯಾವುದೋ ಒಂದು ಚಿಕ್ಕ ಹುಡುಗ ಒಂದು ಮೋರಿ ಕೆಲಸ, ಒಂದು UGD, ಒಂದು ಡ್ರೈನೇಜ್, ಯಾವುದೇ ಒಂದು ಕೆಲಸ ಹೇಳಿದ್ರು ಅವರು ಅಲ್ಲೇ ನಿಂತ್ಕೊಂಡು ಅಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಅಲ್ಲೇ ಕರೆಸಿ ಅದು ಏನೇ ಇದ್ರು ಅಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಅಂಥ ಪ್ರಾಬ್ಲಮ್ಗಳು ಏನೂ ಕಾಣಿಸ್ಕೊಳ್ತಾ ಇಲ್ಲ. ಸುಮಾರು ಜನ ಹೇಳ್ಬೋದು ಏನೋ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ, ಬಟ್ ಅವ್ರು ಯಾರು ಬಂದು ರೋಡಲ್ಲಿ ನಿಂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇಲ್ಲ. ಬಂದು ನಿಂತ್ಕೊಂಡು ಏನು ಅಭಿವೃದ್ಧಿ ಆಗಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳಿದ ಕೆಲಸ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಶಾಸಕರ ಪರವಾಗಿ ನಾವೇ ವಾರ್ಡಲ್ಲಿ ನಿಂತ್ಕೊಂಡು ಮಾಡಿಸ್ಕೊಡ್ತೀವಿ. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಬರೀ ಮಾತಾಡ್ತಾರೋ ಅವ್ರು ಯಾರು ಮುಂದೆ ಬಂದು ಮಾತಾಡ್ತಾ ಇಲ್ಲ. ನಮಗಂತೂ ಇವತ್ತರೆಗೂ ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ಅದು ಇದು ಅನ್ನೋದು ಯಾವುದೂ ಹೇಳ್ತಾ ಇಲ್ಲ. ಏನಕ್ಕಂದ್ರೆ ನಮ್ಮ ಶಾಸಕರು ಮೊದಲೇ ಹೇಳ್ದಂಗೆ ಯಾವುದೇ ಒಂದು ಚಿಕ್ಕ ಹುಡುಗ ಫೋನ್ ಮಾಡಿ ಹೇಳಿದ್ರು ಅವ್ರು ಸ್ಪಾಟ್ಗೆ ಬಂದು ಅದೇ ಕೆಲಸನ ಮಾಡ್ಕೊಡ್ತಾ ಇದ್ದಾರೆ. ಒಬ್ಬರು ಕಾರ್ಪೊರೇಟರ್ ಹೆಂಗಿರ್ತಾ ಇದ್ರು ಆ ಥರ ಇದ್ದಾರೆ ಶಾಸಕರಾಗಿ ನಮ್ಮ ವಾರ್ಡ್ ನಂಬರ್ 1ರಲ್ಲಿ. ನಮಗೆ ಇಂಥ ಶಾಸಕರು ಸಿಕ್ಕಿರೋದು ಭಾಳ ಖುಷಿ. ಈ ಶಾಸಕರು ಹೀಗೆ ಅವರ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೆ ಆಶಿಸ್ತೀವಿ. ಮಹೇಶ್ ಮಸಿಯಪ್ಪ ಅಂತ, ವಾರ್ಡ್ ನಂಬರ್ 1. ನಮ್ಮ ವಾರ್ಡ್ ನಂಬರ್ 1ಕ್ಕೆ ಸುಮಾರು ಮೊದಲೇ 2023-24ನೇ ಇಸ್ವಿಲಿ 5 ಕೋಟಿ ಅನುದಾನ ಕೊಟ್ಟಿದ್ದರು. ಇವತ್ತು 25-26ನೇ ಇಸ್ವಿಲಿ 6 ಕೋಟಿ 39 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಮತ್ತು ನಮ್ಮ ವಾರ್ಡಿನಲ್ಲಿ ರೈನ್ ವಾಟ್ರು ಮತ್ತು UGD ಪ್ರಾಬ್ಲಮ್ಗಳು ಸುಮಾರು. ಅವಾಗೆಲ್ಲ ಏನಾಗಿತ್ತು ಅಂದರೆ ಇದೊಂದು 20 ವರ್ಷದ ಹಳೇ ವಾರ್ಡು. ಅವಾಗೆಲ್ಲ 6 ಇಂಚ್ ಲೈನ್ ಹಾಕಿದ್ರು. ಇವಾಗ ನಮ್ಮ ಶಾಸಕರು ಬಂದಾದಮೇಲೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲಿಗೆಲ್ಲ 10 ಇಂಚು ಪೈಪ್ ಲೈನ್ ಹಾಕ್ಸ್ತಾ ಇದ್ದಾರೆ. ಮತ್ತು ವಾರ್ಡಲ್ಲಿ ಏನೇ ಸಮಸ್ಯೆ ಆದ್ರೂ ಈಗ ಬರೀ ರೋಡ್ ಮಾಡಿಬಿಡೋದು ಅಷ್ಟೇ ಅಲ್ಲ, ರೋಡ್ ಮಾಡಿಬಿಟ್ಟು ಡ್ರೈನೇಜ್ ಕೆಳಗಡೆ ಅಡಿಪಾಯನೇ ಸರಿ ಇಲ್ಲ ಅಂದ್ರೆ ಮನೆ ಕಟ್ಬಿಟ್ಟು ಏನು ಪ್ರಯೋಜನ? ಆ ರೀತಿ ಫಸ್ಟಿಗೆ ನಮ್ಮ ಶಾಸಕರು ಏನು ಮಾಡ್ತಾವ್ರೆ ಅಂತಂದರೆ ಫಸ್ಟ್ UGDಗೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತಾರೆ. UGDಗೆ ನಮ್ಮ ವಾರ್ಡಲ್ಲಿ ಎಲ್ಲ ಕಡೆನೂ UGD ಪ್ರಾಬ್ಲಮ್ ಸುಮಾರು ಇತ್ತು ಹಳೆ ವಾರ್ಡಾಗಿಂದ ಇಲ್ಲಿವರೆಗೂ. ನಾನು ನೋಡ್ರ ಆ ಶಾಸಕರುಗಳು ಈ ರೀತಿ ಇಷ್ಟೊಂದು UGDಗೆ ಇಷ್ಟೊಂದು ಅಮೌಂಟ್ ಯಾರೂ ಕೊಟ್ಟಿರಲಿಲ್ಲ ಅವರು ಅನುದಾನದಲ್ಲಿ. ಆದರೆ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರು ಅಷ್ಟು ಸಖತ್ ಅಮೌಂಟ್ ಕೊಟ್ಟಿದ್ರು. UGDಗೆ ಜಾಸ್ತಿ ಅಮೌಂಟ್ ನಮ್ಮ ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ